ಬಟ್ಟೆ ಹಳೇದಾಯ್ತು ಅಂತ ಬಿಸಾಕಕ್ಕೆ ಹೋಗ್ಬೇಡಿ. ಇದರಿಂದ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಅದೆಂಗಪ್ಪ ಅಂತೀರಾ? ಉಪಯೋಗಕ್ಕೆ ಬರುವಂಥ ವಸ್ತುಗಳನ್ನು ತಯಾರಿಸ್ಕೊಳ್ಬಹುದು. ಇದಕ್ಕೆ ಹೊಲಿಗೆ ಯಂತ್ರದ ಅವಶ್ಯಕತೆ ಕೂಡ ಇಲ್ಲ. ಪಟ ಅಂತ ಹೇಳಿ ರೆಡಿ ಮಾಡ್ಕೊಳ್ಬಹುದು. ನಮಸ್ಕಾರ ಎಲ್ರಿಗೂ, ಶ್ರೀಮತಿ ಟಿಪ್ಸ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಳೆ ಬಟ್ಟೆಗಳನ್ನು ಯಾವ ಥರ ನಾವು ರಿಯೂಸ್ ಮಾಡ್ಕೋಬಹುದು, ಯಾವೆಲ್ಲ ವಸ್ತುಗಳನ್ನು ತಯಾರಿಸ್ಕೊಳ್ಬಹುದು ಅಂತ ನೋಡೋಣ ಬನ್ನಿ. ಹಳೆ ನೈಟಿ ಇರಲಿ, ಹಳೆ ಟವಲ್ ಇರಲಿ, ಅಥವಾ ಹಳೇದಾಗಿರೋಂಥ ಟೀ ಶರ್ಟೇ ಇರಲಿ, ಇದನ್ನು ಯಾವ ರೀತಿ ಮರುಬಳಕೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡಿ, ಇಲ್ಲಿ ನಾನು ಹಳೆ ನೈಟಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಧ್ಯಭಾಗಕ್ಕೆ ಮಡಚ್ಕೊಂಡು ಕೆಳಗಿನ ಭಾಗವನ್ನು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸೈಡ್ ಹೊಲಿಗೆ ಇರುತ್ತಲ್ವ, ಅದನ್ನು ಕೂಡ ಈ ರೀತಿ ಬಿಡಿಸ್ಕೊಂಡಿದ್ದೀನಿ. ನಂತರ ಮತ್ತೆ ಬಟ್ಟೆನ ಈ ರೀತಿ ಮಡಚಿ ಹಾಕ್ಕೊಂಡು 2 ಇಂಚ್ ಆಗುವಷ್ಟು ಅಂದಾಜಿನ ಮೇಲೆ ಅಳತೆನ ಮಾಡಿಕೊಂಡು ಈ ರೀತಿ ನೋಡಿ ಕಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಮೇಲೆ ಸ್ವಲ್ಪ ಜಾಗನ ಬಿಡಬೇಕು. ಅಲ್ಲಿ ಮುಕ್ಕಾಲು ಭಾಗ ಆಗುವಷ್ಟು ಈ ರೀತಿ ಕತ್ರಿನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. 1-2 ಇಂಚು ಆಗೋಷ್ಟು ಅಳತೆಯನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಳೇದಾಗಿರೋಂಥ ಕಾಟನ್ ನೈಟಿ ಇದು. ಇವಾಗ ಇದನ್ನು ಕಟ್ ಮಾಡ್ಕೊಂಡು ಇದಾಗಿದೆ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದು ಆಗಿದೆ. ಮೇಲೆ ಕಾಲು ಭಾಗದಷ್ಟು ಜಾಗನ ಬಿಟ್ಟಿದ್ದೀನಿ. ಹಳೇದಾಗಿರೋಂಥ ಮಾಪ್ ಕೋಲ್ ಏನಾದರೂ ಇತ್ತು, ಮಾಪ್ ಹಾಳಾಗಿದೆ ಅಂತ ಅಂದರೆ ಮನೆ ನೆಲ ಒರೆಸೋದಕ್ಕೆ ಇದನ್ನು ನಾವು ನೋಡಿ ಈ ರೀತಿಯಲ್ಲಿ ಸಿದ್ಧ ಮಾಡ್ಕೊಳ್ಬಹುದು. ಒಂದು ಸೈಡ್ ಈ ರೀತಿ ದಾರ ಕಟ್ ಮಾಡ್ಕೊಂಡಿರ್ತೀವಲ್ವ, ಅದರಿಂದ ಗಂಟು ಹಾಕಿದ್ದೀನಿ. ನಂತರ ಮಾಪ್ ಕೋಲಿಗೆ ಇದನ್ನು ಸುತ್ಕೊಳ್ತಾ ಬರ್ತಾಯಿದ್ದೀನಿ. ನೋಡಿ, ಈ ರೀತಿ ನೆಲ ಒರೆಸೋವಂಥ ಮಾಪನ್ನು ತೊಗೋಬೇಕು ಅಂತಂದರೆ ಕಾಸ್ಟ್ಲಿನೇ ಇರುತ್ತೆ, ಬಟ್ಟೆ ಹಾಳಾಗ್ಬಿಟ್ಟಿರುತ್ತೆ. ಮತ್ತು ನಾವು ಅದಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡಿ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಹಳೇದಾಗಿರೋಂಥ ನೈಟಿ ಬಟ್ಟೆಯನ್ನು ಈ ವಿಧಾನದಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಸುತ್ಕೊಳ್ತಾ ಬರಬೇಕಾಗುತ್ತೆ. ಒಳಗಡೆ ಗಂಟು ಹಾಕಿದ್ದೀನಿ, ಟೈಟಾಗಿ ಸುತ್ಕೊಳ್ತಾ ಇದ್ದೀನಿ, ಹಾಗಾಗಿ ಇದು ಬಿಚ್ಕೊಳ್ಳೋದಿಲ್ಲ. ಈ ರೀತಿ ಸುತ್ಕೊಳ್ತಾ ಬಂದು ಕೊನೆಯಲ್ಲಿ ನೋಡಿ ಈ ರೀತಿ ದಾರದ ರೀತಿಯಲ್ಲಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ ಕೊನೆಯ ದಾರವನ್ನು ನೋಡಿ ಈ ರೀತಿ ಇಟ್ಕೊಂಡು ಅದರಿಂದನೇ ನಿಧಾನವಾಗಿ ತೋರಿಸ್ತೀನಿ ನೋಡಿ, ಈ ರೀತಿ ಸುತ್ಕೊಳ್ತಾ ಬರಬೇಕು. ಮಾಪ್ನ ಕೆಳಭಾಗದಿಂದ ಮೇಲ್ಭಾಗದವರೆಗೂ ಕೂಡ ಈ ರೀತಿ ಸುತ್ಕೊಳ್ತಾ ಬರಬೇಕು. ನಂತರ ನೋಡಿ ಈ ರೀತಿ ಸುತ್ತಿದ ನಂತರ ಅಲ್ಲೇ ಮತ್ತೊಂದು ಮಾಪ್ನ ದಾರ ಇರುತ್ತಲ್ವ, ನೋಡಿ ಈ ರೀತಿ ಟೈಟಾಗಿ ಬಟ್ಟೆನ ಈ ರೀತಿ ಹಿಡಿದು ಗಂಟು ಹಾಕಬೇಕಾಗತ್ತೆ. ಈ ರೀತಿ ಟೈಟಾಗಿ ಗಂಟು ಹಾಕೋದ್ರಿಂದ ಇದು ಬಿಡಿಸ್ಕೊಳ್ಳೋದಿಲ್ಲ, ತುಂಬ ಗಟ್ಟಿಯಾಗಿ ಕೋಲಿಗೆ ನೋಡಿ ಈ ಥರ ಕೂತಿರುತ್ತೆ. ಒಂದು ಕೋಲಿದ್ರೆ ಸಾಕು. ಈ ರೀತಿ ಹಳೆ ನೈಟಿಯಿಂದ ಮನೆ ನೆಲ ಒರೆಸೋದಕ್ಕೆ ಮಾಪನ್ನು ಸಿದ್ಧ ಮಾಡ್ಕೊಳ್ಬಹುದು. ಕಾಟನ್ ಬಟ್ಟೆ ಆಗಿರೋದ್ರಿಂದ ನೀರನ್ನು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮನೆ ನೆಲ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಿಂದ ಒರೆಸಿದ್ರೆ. ಮುಂದಿನ ಟಿಪ್ ನೋಡಿ, ಇಲ್ಲಿ ನಾನು ಹಳೇದಾಗಿರೋಂಥ ಒಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಇವಾಗ ಈ ರೀತಿ ಮಧ್ಯಭಾಗಕ್ಕೆ ನೋಡಿ ಈ ಥರ ಮಧ್ಯಭಾಗಕ್ಕೆ ಮಡಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿದ ನಂತರ ನೋಡಿ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಸ್ವಲ್ಪ ಅರ್ಧೋಗಿದೆ, ಹಾಗಾಗಿ ಆ ಭಾಗಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಕೆಳಗಡೆ ಹೊಲಿಗೆ ಹಾಕಿರ್ತಾರಲ್ವ, ಅಲ್ಲಿಗೆ ಇನ್ನೂ ಸ್ವಲ್ಪ ಕೆಳಗಡೆನೇ ಕಟ್ ಮಾಡ್ಕೊಳ್ಬಹುದು. ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟೇ ಅಳತೆಯಲ್ಲಿ ಮಾಡಬೇಕು ಅಂತೇನಿಲ್ಲ, ಒಂದು ಅಂದಾಜಿನ ಮೇಲೆ ನೋಡಿ ಆ ಕಡೆ ಈ ಕಡೆ ಸಮ ಬರಬೇಕು, ಆ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಈ ಒಂದು ಶೇಪ್ನಲ್ಲಿ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದಾಗಿದೆ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಇವಾಗ ನಾನು ಮತ್ತೆ ಈಗ ಮೇಲ್ಭಾಗದಲ್ಲಿ ಮತ್ತು ಕೆಳಗಡೆ ಭಾಗದಲ್ಲಿ ಎರಡೂ ಕಡೆ ಕೂಡ 1 ಇಂಚು ಆಗುವಷ್ಟು ಅಂದರೆ ಗ್ಯಾಪ್ ಅಂತರ ಅಷ್ಟು ಬರೋ ಅಷ್ಟು ಅಂದಾಜಿನ ಮೇಲೆ ನಿಮಗೆ ಬೇಕಾದರೆ ನೀವು ಮಾರ್ಕ್ ಮಾಡಿಕೊಂಡೇ ಕಟ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಅಂದಾಜಿನ ಮೇಲೆ 1 ಇಂಚ್ ಆಗುವಷ್ಟು ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅಂದಾಜಿನ ಮೇಲೆ ಕಟ್ ಮಾಡ್ಕೊಂಬಿಡಿ. ನಂತರ ನೋಡಿ ಮೇಲೆ ಕೆಳಗೆ ಎರಡೂ ಕಡೆ ಕಟ್ ಮಾಡಿದ ಮೇಲೆ ಇದನ್ನು ತೆಗೆದುಬಿಟ್ಟು ಆ ಕಡೆ ಈ ಕಡೆ ಟೀ ಶರ್ಟ್ ಬಟ್ಟೆದು ಭಾಗನ ನಾವು ಕಟ್ ಮಾಡಿರ್ತೀವಲ್ಲ, ಇದನ್ನು ಈ ರೀತಿ ಗಟ್ಟಿಯಾಗಿ ಗಂಟು ಹಾಕ್ಕೊಳ್ತಾ ಬರಬೇಕಾಗುತ್ತೆ. 2 ಸತಿ ಈ ರೀತಿ ಗಟ್ಟಿಯಾಗಿ ಗಂಟು ಹಾಕಬೇಕು ನೋಡಿ, ಲೂಸಾಗಿ ಹಾಕಬಾರ್ದು. ಈ ರೀತಿ ಗಟ್ಟಿಯಾಗಿ ಗಂಟು ಹಾಕ್ಕೊಳ್ತಾ ಬರಬೇಕಾಗತ್ತೆ. ನಾನು ಇದೇ ವಿಧಾನದಲ್ಲಿ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಟೀ ಶರ್ಟ್ನ ಮುಂಭಾಗ ಮತ್ತು ಹಿಂಭಾಗ ಎರಡೂ ಬಟ್ಟೆದು ಏನು ನಾವು ಕಟ್ ಮಾಡಿರ್ತೀವಿ ನೋಡಿ, ಆ ಪೀಸನ್ನು ಈ ರೀತಿ ಹಿಡ್ಕೊಂಡು ನಂತರ ಈ ಥರ ಗಂಟನ್ನು ಹಾಕಬೇಕಾಗತ್ತೆ ನೋಡಿ. ಈ ರೀತಿ ಟೀ ಶರ್ಟ್ನ ಎಲ್ಲ
ಕಟ್ ಮಾಡಿರೋಂಥ ಪೀಸನ್ನು ಕೂಡ ನಾವು ಪಟ ಪಟ ಅಂತ ಗಂಟಾಕೊಳ್ತಾ ಬರ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಕೆಳಗಡೆ ಭಾಗದಲ್ಲಿ ಕಟ್ ಮಾಡ್ಕೊಂಡಿರುವಂಥ ತುಂಡುಗಳನ್ನೆಲ್ಲ ಗಂಟಾಕಿದ್ದಾಯ್ತು. ಇವಾಗ ಮೇಲ್ಗಡೆ ಭಾಗದಲ್ಲಿ ನೋಡಿ ಇದೇ ವಿಧಾನದಲ್ಲಿ ಅಂದರೆ ಟೀ ಶರ್ಟನ್ನು ಈಗ ನಾವು 4 ಭಾಗದಲ್ಲಿ ಮಡಚಿದ್ದಲ್ವ ಅದನ್ನು ತೆಗ್ದಿದ್ದಾಗಿದೆ. ಇವಾಗ ಮೇಲ್ಗಡೆ ಗಂಟನ್ನು ಹಾಕ್ತಾ ಇದ್ದೀನಿ. ಈ ಥರ ಗಂಟನ್ನು ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಇದೇ ವಿಧಾನದಲ್ಲಿ ಎರಡೂ ಕಡೆ ಕೂಡ ನಾನು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಕಡೆ ಗಂಟು ಹಾಕಿದ್ದಾಯಿತು. ಇವಾಗ ಆ ಕಡೆ ಭಾಗದಲ್ಲೂ ಗಟ್ಟಿಯಾಗಿ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೊಲಿಗೆ ಯಂತ್ರದ ಅವಶ್ಯಕತೆಯೇ ಇಲ್ಲ. ನಾನು ಆಗಲೇ ಮಾಪನ್ನು ತೋರಿಸ್ದೆ, ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಹೊಲಿಗೆ ಯಂತ್ರದ ಅವಶ್ಯಕತೆ ಇಲ್ಲ. ಜಸ್ಟ್ ಹಳೇದಾಗಿರೋವಂಥ ಬಟ್ಟೆಗಳಿದ್ರೆ ಸಾಕು ನೋಡಿ. ಇದು ಇವಾಗ ಸಿದ್ಧ ಆಗಿದೆ. ಒಂದೊಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಕ್ಯೂಟ್ ಆಗಿರುವಂಥ ಬ್ಯಾಗ್ ರೆಡಿ ಆಯಿತು. ಇದನ್ನು ಏನಕ್ಕೆ ಬಳಸಬಹುದು ಅಂತ ಕೂಡ ನಾನು ಶೇರ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಾದ್ರು ಮನೆಗೆ ಹಾಲು ತರಕಾರಿ ತರಕ್ಕೆ ಹೋದಾಗ ಪ್ಲಾಸ್ಟಿಕ್ ಕವರ್ಸ್ ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಈ ರೀತಿ ಹಳೇದಾಗಿರುವಂಥ ಟಿ ಶರ್ಟಿಂದ ಒಂದು ಪುಟ್ಟದಾದ ಬ್ಯಾಗನ್ನು ಹೊಲಿಗೆ ಯಂತ್ರದ ಸಹಾಯವಿಲ್ಲದೆ ನಾವು ರೆಡಿ ಮಾಡ್ಕೊಳ್ಬೋದು. ನೋಡೋದಕ್ಕೂ ಕೂಡ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನೋಡಿ ಇದರಲ್ಲಿ ತುಂಬಾ ಜಾಗ ಕೂಡ ಇರುತ್ತೆ. ನಾವು ಹಣ್ಣನ್ನು ತರೋದಕ್ಕೆ ತರಕಾರಿನ ತರೋದಕ್ಕೆ ನಾವು ಇದನ್ನು ಬಳಸಬಹುದು ನೋಡಿ. ನಾನು ಎಷ್ಟು ಹಣ್ಣನ್ನು ಇಟ್ಟಿದ್ದೀನಿ, ಇನ್ನೂ ಕೂಡ ಇದರೊಳಗಡೆ ತುಂಬಾ ಜಾಗ ಇದೆ. ಆರಾಮಾಗಿ ನಾವು ಹಳೇದಾಗಿರೋಂಥ ಟಿ ಶರ್ಟನ್ನು ಬಳಸಿ ಹೊಲಿಗೆ ಯಂತ್ರದ ಸಹಾಯ ಇಲ್ಲದೆ ಈ ರೀತಿ ಉಪಯೋಗ ಆಗುವಂತಹ ವಸ್ತುಗಳನ್ನು ನಾವು ರೆಡಿ ಮಾಡ್ಕೊಳ್ಬಹುದು. ಈ ಒಂದು ಕ್ಯೂಟ್ ಆಗಿರುವಂಥ ಬ್ಯಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಟು ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅರೆ ನಿಲ್ಲಿ, ಈ ವಿಡಿಯೋ ಇನ್ನೂ ಮುಗ್ದಿಲ್ಲ. ಮುಂದೆ ಇನ್ನೂ ಸೂಪರ್ ಆಗಿರೋಂಥ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ ಬನ್ನಿ ನೋಡಿ. ಟಿ ಶರ್ಟ್ನ ಕೆಳಭಾಗದಲ್ಲಿ ಯಾವ ಥರ ನಾವು ಹೊಲಿಗೆ ಯಂತ್ರದ ಸಹಾಯ ಇಲ್ಲದೆ ಬ್ಯಾಗನ್ನು ಕ್ಯೂಟಾಗಿರೋಂಥ ಬ್ಯಾಗನ್ನು ಸಿದ್ಧ ಮಾಡ್ಕೊಳ್ಬಹುದು ಅಂತ ತೋರಿಸ್ದೆ. ಇವಾಗ ಟಿ ಶರ್ಟ್ನ ಸ್ಲೀವ್ಸ್ ಭಾಗದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೋಳಿನ ಭಾಗವನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನೋಡಿ ಇದನ್ನು ಈ ರೀತಿ ಉಲ್ಟಾ ಮಾಡಿ ಇದನ್ನು ಹಾಗೆ ಸೂಜಿ ದಾರ ಇದ್ದರೆ ಸಾಕು. ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬಹುದು ಪುಟ್ಟದಾಗಿ. ಇದಕ್ಕೇನು ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಹಾಗೆ ಟಿ ಶರ್ಟ್ನ ಕೆಳಭಾಗದಲ್ಲಿ ಪಟ್ಟಿ ಥರ ಹೊಲ್ದಿರ್ತಾರಲ್ವ, ಅಲ್ಲಿ ಒಂದು ಸ್ವಲ್ಪ ಭಾಗನ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ನಾನು ಹೊಲ್ದಿದ್ದೀನಿ ನೋಡಿ. ಇವಾಗ ಒಂದು ಸೈಡ್ ಇದನ್ನು ಹ್ಯಾಂಡಲ್ ಥರ ಹೊಲ್ದಿದ್ದೀನಿ. ನಂತರ ನೋಡಿ ಒಳಗಡೆ ಯಾವ ಥರ ನಾನು ಸ್ಟಿಚ್ ಮಾಡಿದ್ದೀನಿ ಇದನ್ನು ಅಂತ ತೋರಿಸ್ತೀನಿ. ನಿಮಗೇನು ಇದಕ್ಕೆ ಹೊಲಿಗೆ ಯಂತ್ರನೇ ಬೇಕು ಅಂತೇನಿಲ್ಲ, ಸೂಜಿ ದಾರದಿಂದ ಕೂಡ ನೀವು ಇದನ್ನು ಸ್ಟಿಚ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಮಿಷಿನ್ ಇದೆ ಅಂತಂದರೆ ನೀವು ಹೊಲ್ಕೊಳ್ಬಹುದು. ನಾನು ಈಗಾಗಲೇ ಶೇರ್ ಮಾಡಿರೋಂಥ ಕೆಲವೊಂದು ವಸ್ತುಗಳನ್ನು ತಯಾರಿಸೋದಕ್ಕೆ ಹೊಲಿಗೆ ಯಂತ್ರದ ಅಗತ್ಯನೇ ಇಲ್ಲ ನೋಡಿ. ನೀವು ಸೂಜಿ ದಾರನ ತಗೊಂಡು ಆರಾಮಾಗಿ ಇದನ್ನು ಈಸಿಯಾಗಿ ಪಟ ಅಂತೇಳಿ ಹೊಲ್ಕೊಳ್ಬೋದು. ಇವಾಗ ನೋಡಿ ಇದನ್ನು ಒಂದು ಕಡೆ ನೇತಾಕಿ ಮೊಬೈಲ್ ಚಾರ್ಜ್ ಹಾಕಿರ್ತೀವಿ. ಮೊಬೈಲ್ ಚಾರ್ಜ್ ಹಾಕಿಟ್ಟಾಗ ಪ್ಲಗ್ ಹತ್ರ ಏನೂ ಸಪೋರ್ಟ್ ಇಲ್ಲ ಅಂದಾಗ ಈ ಒಂದು ಕ್ಯೂಟಾಗಿರೋವಂಥ ಬ್ಯಾಗನ್ನು ಒಂದು ಕಡೆ ನೇತಾಕಿದ್ರೆ ನೋಡಿ ಆರಾಮಾಗಿ ಮೊಬೈಲನ್ನು ಚಾರ್ಜ್ಗೆ ಹಾಕೋದಕ್ಕೆ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಕಾರ್ಡ್ಗಳನ್ನು ಇಡೋದಕ್ಕೂ ಕೂಡ ನಾವು ಇದನ್ನು ಬಳಸಬಹುದು. ಮುಂದಿನ ಟಿಪ್, ಟವಲ್ ಹಳೇದಾಗಿದೆ ಅಂತ ಹೇಳಿ ಬಿಸಾಕೋದಕ್ಕೆ ಮುಂಚೆ ಯೋಚನೆ ಮಾಡಿ. ಇದನ್ನು ತುಂಬ ನಾವು ಉಪಯೋಗಕ್ಕೆ ಬರುವಂಥ ವಸ್ತುವನ್ನಾಗಿ ತಯಾರಿಸ್ಕೊಳ್ಬಹುದು ನೋಡಿ. ನಾನು ಇದ್ರ ಮೇಲೆ ಒಂದು ಪ್ಲೇಟನ್ನು ಅಂದಾಜಿಗೆ ಇಟ್ಟು ಈ ರೀತಿ ರೌಂಡಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ವಿಧಾನದಲ್ಲಿ ಇನ್ನೊಂದು ಸೆಟ್ಟನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಟ್ಟು 4 ತುಂಡುಗಳನ್ನು ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಇದ್ರ ಸುತ್ತಲೂ ಕೂಡ ಒಂದು ಸ್ವಲ್ಪ ಮಾತ್ರ ಜಾಗ ಬಿಡಬೇಕಾಗುತ್ತೆ. ಸುತ್ತಲೂ ಕೂಡ ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ಸೂಜಿ ದಾರದಿಂದ ಹಾಕ್ಕೊಳ್ಬೋದು. ನಂತರ ನೋಡಿ ಇಲ್ಲಿ ಹಾಕಿದ ನಂತರ ಇದನ್ನೇನು ಮಾಡಬೇಕಾಗುತ್ತೆ ಅಂತಂದರೆ ಈ ರೀತಿ ಉಲ್ಟಾ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಜಾಗ ಬಿಡಬೇಕು ಅಂತ ಹೇಳಿದ್ನಲ್ಲ, ಆ ಒಂದು ಜಾಗದಿಂದ ಇದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ನಂತರ ಇದನ್ನು ಒಳಗಡೆ ನಾವು ಹೊಲಿಗೆ ಹಾಕ್ತಾ ಬಿಟ್ಟಿರ್ತೀವಲ್ವ, ಆ ಬಟ್ಟೆಯನ್ನು ಒಳಗಡೆ ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ ನೋಡಿ. ಈಗ ಇದು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ. ಇದನ್ನು ಹಣ ಕೊಟ್ಟು ಖರೀದಿ ಮಾಡೋ ಅಗತ್ಯ ಇಲ್ಲ. ಇದರಿಂದ ಏನಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂತಂದರೆ, ಸ್ಟವ್ ಮೇಲೆ ನಾವು ಬಿಸಿ ಪಾತ್ರೆಗಳನ್ನು ಅಡುಗೆ ಮಾಡಬೇಕಾದ್ರೆ ಬಟ್ಟೆಗಳನ್ನು ಹಿಡ್ಕೊಂಡು ಅದನ್ನು ಇಳಿಸೋದಕ್ಕಿಂತ, ಯಾಕಂದರೆ ಬಟ್ಟೆ ಸ್ವಲ್ಪ ದೊಡ್ಡದಾಗಿದ್ದರೆ ಆ ಬಟ್ಟೆ ಹತ್ಕೊಳ್ಳೋದು, ಅನಾಹುತ ಆಗೋದು ಈ ಥರ ಎಲ್ಲ ಆಗುತ್ತೆ. ಈ ರೀತಿ ಸಿದ್ಧ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಬಿಸಿ ಪಾತ್ರೆಗಳನ್ನು ಎತ್ತೋದಕ್ಕೆ ಇಡೋದಕ್ಕೆಲ್ಲ ತುಂಬಾ ಈ ವಸ್ತು ಸಹಾಯಕ್ಕೆ ಬರುತ್ತೆ. ಇದನ್ನು ಎಷ್ಟೋ ಜನ ಹಣ ಕೊಟ್ಟು ಖರೀದಿ ಮಾಡ್ತಾರೆ ನೋಡಿ.
ಹಣ ಕೊಡೋದೇ ಬೇಡ, ಈಸಿಯಾಗಿ ಮನಿ ಸೇವಿಂಗ್ ಹಳೇದಾಗಿರೋಂಥ ಟವಲಿಂದನೇ ಪಟ ಅಂತ ಸಿದ್ಧ ಮಾಡ್ಕೊಳ್ಬಹುದು. ಹಳೇದಾಗಿರೋಂಥ ಶರ್ಟ್ನ ಕಾಲರನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಸ್ಕ್ರೀನ್ ಬಟ್ಟೆ ನೋಡಿ, ಕೆಲವೊಮ್ಮೆ ಎಷ್ಟೇ ಸಾರಿ ನಾವು ಹಾಗೆ ಒಂದು ಕಡೆ ಇದು ಮಾಡಿದ್ರು ಅದು ಫುಲ್ಲು ಬರ್ತಾ ಇರುತ್ತೆ, ಮುಚ್ಕೊಳ್ತಾ ಇರುತ್ತೆ. ಹಾಗಿದ್ರೆ ಇದನ್ನು ನಾವು ಸ್ಕ್ರೀನ್ ಬಟ್ಟೆನೆಲ್ಲ ಕ್ಲೀನಾಗಿ ಮಡಚಿ ನೋಡಿ, ಈ ರೀತಿ ಕಾಲರ್ ಹತ್ರ ಗುಂಡಿಯನ್ನು ಕೊಟ್ಟಿರ್ತಾರಲ್ವ, ಸುತ್ತಬಿಟ್ಟು ಈ ರೀತಿ ಗುಂಡಿನ ಹಾಕ್ಬಿಟ್ರೆ ಕ್ಲೀನಾಗಿ ಹಾಗೆ ಇರುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಹೊಲಿಗೆ ಯಂತ್ರದ ಅವಶ್ಯಕತೆಯೇ ಇಲ್ಲ. ಶ್ರೀಮತಿಯರೇ, ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಸ್ಗಳು ಇಷ್ಟ ಆದರೆ ಮತ್ತೊಮ್ಮೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.